ಕರ್ನಾಟಕದ ಪ್ರತಿಯೊಂದು ಜಿಲ್ಲಾ ತಾಲೂಕುಗಳಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕನಕ ಭವನಗಳು, ಎಲ್ಲದಕ್ಕೂ ಕೋಟ್ಯಾಂತರ ರೂಪಾಯಿಗಳ ಅನುದಾನ. ಅವರಿಗೆ ಗೊತ್ತಿಲ್ಲ ರೀ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿರುವಂತಹ ಕುರುಬರಿಗೆ ಎಷ್ಟು ಕನಕ ಭವನಗಳಿದ್ದಾವೆ ಅಂತ ಲೆಕ್ಕ ಹಾಕ್ಕೊಳ್ತಾ ಹೋಗ್ರಿ. ನೀವು ಲೆಕ್ಕ ಹಾಕ್ಕೊಳ್ತಾ ಹೋಗ್ರಿ. ಹಾಸನದಲ್ಲಿ ಒಂದು, ಮೈಸೂರಲ್ಲೊಂದು, ಮಂಡ್ಯದಲ್ಲೊಂದು, ಬೆಂಗಳೂರಲ್ಲೊಂದು, ದೇವನಹಳ್ಳಿಲಿ ಒಂದು ಕಟ್ತಾ ಇದ್ದಾರೆ ಅಂತ. ಅದಾದ ನಂತರ ಚಿಕ್ಕಮಗಳೂರು ರೇವಣಸಿದ್ದೇಶ್ವರ ಭವನ ಅಂತ ನಮಗೆ ಗೊತ್ತಿರುವಂತಹ ಮಾಹಿತಿಗಳ ಪ್ರಕಾರ. ಗದಗ್ನಲ್ಲಿ ಒಂದು ಕನಕ ಭವನ ಇದೆ. ಅದು ಬಿಟ್ಟರೆ ಅಲ್ಲಲ್ಲಿ ತಾಲೂಕು ಅಲ್ಲೆಲ್ಲ ಸೇರಿದ್ರೆ ಒಂದು 20ರಿಂದ 25 ಇರಬಹುದು. ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ನಾಮಕರಣ. ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ, 200 ಕೋಟಿ ಬಿಡುಗಡೆ. ಕಾಗಿನೆಲೆ ಉದ್ಯಾನವನದಲ್ಲಿ ಕಾರಂಜಿ ಅಭಿವೃದ್ಧಿ ಅಂತಾರಾಷ್ಟ್ರೀಯ ಪ್ರವಾಸಿಗರ ಕೇಂದ್ರ. ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ, ಅದಕ್ಕೆ ಸುಮಾರು ಅಂದಾಜು 247 ಕೋಟಿ ಬಿಡುಗಡೆ. ನಂದಗಡದಲ್ಲಿ 12D ತಂತ್ರಜ್ಞಾನದ ಮ್ಯೂಸಿಯಂ ಸ್ಥಾಪನೆ. ರಾಯಣ್ಣನ ಹೆಸರಿನಲ್ಲಿ ಸೈನಿಕ ಶಾಲೆ. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಬಿಟ್ರು. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಕುರುಬುರ್ಗ್ ಸೇರುತ್ತಾ? ಸೈನಿಕ ಶಾಲೆ ಕುರುಬುರ್ಗ್ ಸೇರುತ್ತೇನ್ರಿ? ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಂದಗಡ ಸಂಗೊಳ್ಳಿಯಲ್ಲಿ ಮಾಡಿದ್ದು ಒಬ್ಬ ವೀರ ಯೋಧ. ಇಡೀ ಜಗತ್ತು ಭಾರತದಲ್ಲಿ ಜಗತ್ತು ಕಂಡರಿಯದ ಒಬ್ಬ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರನ್ನು ಸೋಲಿಸಿದಂತಹ ಏಕೈಕ ವೀರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 ಸ್ವತಂತ್ರ ಬಂದ ದಿನ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಹಾಕಿದ್ದು ಜನವರಿ 26 ಗಣರಾಜ್ಯೋತ್ಸವ ದಿನ. ಅಂತಹ ಒಬ್ಬ ಸ್ವಾಭಿಮಾನಿ ಕನ್ನಡಿಗ ಹೋರಾಟಗಾರನಿಗೆ ನೀವು 200 ವರ್ಷಗಳ ಕಾಲ ಬಚ್ಚಿಟ್ರಲ್ಲ ಅವರ ಇತಿಹಾಸವನ್ನು. ಯಾವುದೇ ಪಠ್ಯಪುಸ್ತಕದಲ್ಲದೆ, ಯಾರಿಗೂ ಹೇಳದೆ ಹಿಂದೂ ಹೋರಾಟಗಾರರು, ದೇಶಭಕ್ತ ಸಂಘಟನೆಗಳು, ಸರ್ಕಾರಗಳು ಬಚ್ಚಿಟ್ಟಿದ್ವಲ್ಲ. 2014ರಲ್ಲಿ ನಾವು ನಂದಗಡದಲ್ಲಿ ಕಂಕಣ ಕಟ್ಟಿ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿ 100 ಮೂರ್ತಿಗಳನ್ನು ಮಾಡ್ತೇವೆ ಅಂತೇಳಿ ಹೊರಟಂಥವರು ನಾವು. ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯುಗಳು, ಸರ್ಕಲ್ಗಳು ಪ್ರಚಾರ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸಾವಿರಾರು ಮೂರ್ತಿಗಳು ಇವತ್ತು ಕರ್ನಾಟಕದಲ್ಲಿದೆ. ಅಂತಹ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಮಾಡಿರುವಂಥದ್ದು ಅದು ಕುರುಬರಿಗೆ ಸೇರಿರುವಂಥದ್ದಲ್ಲ. ನಂದಗಡದಲ್ಲಿ ಏನು ಮಾಡಿದಾರಲ್ಲ ಸೈನಿಕ ಇದು ಪಾರ್ಕ್, ಅದು ಕುರುಬರಿಗೆ ಅಂತ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿರುವಂಥದ್ದು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಕುರುಬರಿಗೋಸ್ಕರವಾಗಿ 700ಕ್ಕೂ ಹೆಚ್ಚು ಕನಕ ಭವನಗಳನ್ನು ಕಟ್ಟಿಸಿದ್ದಾರೆ. ಇದನ್ನು ಕನ್ನಡ 1 ಯೂಟ್ಯೂಬ್ ಚಾನಲ್ನಲ್ಲಿ ನೇರವಾಗಿ ಹೇಳ್ತಾ ಇರುವಂಥದ್ದು. 700ಕ್ಕೂ ಹೆಚ್ಚು ಕನಕ ಭವನಗಳನ್ನು ಮಾಡಿದ್ದಾರಂತೆ. ಸಿದ್ದರಾಮಯ್ಯನವರು ಕುರುಬರಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರಂತೆ. ಸ್ವಜಾತಿ ಪ್ರೇಮ ಅಂತೆ. ಅವರಿಗೆ ಗೊತ್ತಿಲ್ಲ ರೀ, ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆಯಲ್ಲಿರುವಂತಹ ಕುರುಬರಿಗೆ ಎಷ್ಟು ಕನಕ ಭವನಗಳಿದ್ದಾವೆ ಅಂತ ಲೆಕ್ಕ ಹಾಕ್ಕೊಳ್ತಾ ಹೋಗ್ರಿ. ನೀವು ಲೆಕ್ಕ ಹಾಕ್ಕೊಳ್ತಾ ಹೋಗ್ರಿ. ಹಾಸನದಲ್ಲಿ ಒಂದು, ಮೈಸೂರಲ್ಲೊಂದು, ಮಂಡ್ಯದಲ್ಲೊಂದು, ಬೆಂಗಳೂರಲ್ಲೊಂದು, ದೇವನಹಳ್ಳಿಲಿ ಒಂದು ಕಟ್ತಾ ಇದ್ದಾರೆ ಅಂತ. ಅದಾದ ನಂತರ ಚಿಕ್ಕಮಗಳೂರು ರೇವಣಸಿದ್ದೇಶ್ವರ ಭವನ ಅಂತ ನಮಗೆ ಗೊತ್ತಿರುವಂತಹ ಮಾಹಿತಿಗಳ ಪ್ರಕಾರ. ಗದಗ್ನಲ್ಲಿ ಒಂದು ಕನಕ ಭವನ ಇದೆ. ಅದು ಬಿಟ್ಟರೆ ಅಲ್ಲಲ್ಲಿ ತಾಲೂಕು ಅಲ್ಲೆಲ್ಲ ಸೇರಿದ್ರೆ ಒಂದು 20ರಿಂದ 25 ಇರಬಹುದು. ಒಂದು 20ರಿಂದ 25 ಇರಬಹುದು. 700ಕ್ಕೂ ಹೆಚ್ಚು ಅಂತಂದರೆ ಎಷ್ಟು ಬೇಕಾದರೂ ಆಗ್ಬೋದಲ್ಲ. ಎಷ್ಟು ಚೆನ್ನಾಗಿ ಈ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು. ಕುರುಬರಿಗೆ ಇಷ್ಟೊಂದು ಮಾಡಿಬಿಟ್ರು, ಅಷ್ಟೊಂದು ಮಾಡಿಬಿಟ್ರು ಅಂತೇಳಿ ಹುಡುಕಿ ಕೊಡಿ ಸ್ವಾಮಿ. ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ಕುರುಬ ಸಮುದಾಯಕ್ಕೆ ಏನಾದರೂ ಮಾಡಿದ್ದಿದ್ರೆ ಬಹುಶಃ ಇವರು ಹೇಳಿರೋದ್ರಲ್ಲಿ ಅರ್ಥ ಇರ್ತಿತ್ತು. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಮಾಡಿಬಿಟ್ರು. ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಕುರುಬರಿಗೆ ಸೇರುತ್ತಾ? ಸೈನಿಕ ಶಾಲೆ ಕುರುಬರಿಗೆ ಸೇರುತ್ತೇನ್ರಿ? ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದು ನಂದಗಡ ಸಂಗೊಳ್ಳಿಯಲ್ಲಿ ಮಾಡಿದ್ದು ಒಬ್ಬ ವೀರ ಯೋಧ. ಇಡೀ ಜಗತ್ತು ಭಾರತದಲ್ಲಿ ಜಗತ್ತು ಕಂಡರಿಯದ ಒಬ್ಬ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರನ್ನು ಸೋಲಿಸಿದಂತಹ ಏಕೈಕ ವೀರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 ಸ್ವತಂತ್ರ ಬಂದ ದಿನ. ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಹಾಕಿದ್ದು ಜನವರಿ 26 ಗಣರಾಜ್ಯೋತ್ಸವ ದಿನ. ಅಂತಹ ಒಬ್ಬ ಸ್ವಾಭಿಮಾನಿ ಕನ್ನಡಿಗ ಹೋರಾಟಗಾರನಿಗೆ ನೀವು 200 ವರ್ಷಗಳ ಕಾಲ ಬಚ್ಚಿಟ್ರಲ್ಲ ಅವರ ಇತಿಹಾಸವನ್ನು. ಯಾವುದೇ ಪಠ್ಯಪುಸ್ತಕದಲ್ಲದೆ, ಯಾರಿಗೂ ಹೇಳದೆ ಹಿಂದೂ ಹೋರಾಟಗಾರರು, ದೇಶಭಕ್ತ ಸಂಘಟನೆಗಳು, ಸರ್ಕಾರಗಳು ಬಚ್ಚಿಟ್ಟಿದ್ವಲ್ಲ. 2014ರಲ್ಲಿ ನಾವು
ನಂದಗಡದಲ್ಲಿ ಕಂಕಣ ಕಟ್ಟಿ ಸಂಗೊಳ್ಳಿ ರಾಯಣ್ಣನಿಗೆ ಕಂಕಣ ಕಟ್ಟಿ 100 ಮೂರ್ತಿಗಳನ್ನು ಮಾಡ್ತೇವೆ ಅಂತೇಳಿ ಹೊರಟಂಥವರು ನಾವು. ಸಂಗೊಳ್ಳಿ ರಾಯಣ್ಣನ ಸ್ಟ್ಯಾಚ್ಯುಗಳು, ಸರ್ಕಲ್ಗಳು ಪ್ರಚಾರ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣನ ಸಾವಿರಾರು ಮೂರ್ತಿಗಳು ಇವತ್ತು ಕರ್ನಾಟಕದಲ್ಲಿದೆ. ಅಂತಹ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಮಾಡಿರುವಂಥದ್ದು ಅದು ಕುರುಬರಿಗೆ ಸೇರಿರುವಂಥದ್ದಲ್ಲ. ನಂದಗಡದಲ್ಲಿ ಏನು ಮಾಡಿದಾರಲ್ಲ ಸೈನಿಕ ಇದು ಪಾರ್ಕು, ಅದು ಕುರುಬರಿಗೆ ಅಂತ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿರುವಂಥದ್ದು. ಅದೇ ರೀತಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಅದು ಸಿದ್ದರಾಮಯ್ಯನವ್ರು ಮಾಡಿರೋದಲ್ಲ, ಯಡಿಯೂರಪ್ಪನವರ ಕಾಲದಲ್ಲಿ ಮಾಡಿರುವಂಥದ್ದು. ಅದಕ್ಕೆ ಕುರುಬರಿಗೆ ಬಣ್ಣ ಕಟ್ಟೋದು ಬೇಕಾಗಿಲ್ಲ. ಕನಕದಾಸರ ಅಭಿವೃದ್ಧಿ ಕಾಗಿನೆಲೆ ಕನಕದಾಸರ ಅಭಿವೃದ್ಧಿ ಪ್ರಾಧಿಕಾರ ಅದು ಕುರುಬರಿಗೆ ಸೇರಿದ್ದಂಥದ್ದಲ್ಲ. ಇಷ್ಟೊಂದು ದ್ವೇಷ, ಇಷ್ಟೊಂದು ಹೊಟ್ಟೆ ಕಿಚ್ಚಿರುವಂಥವರನ್ನು ನಾವು ಇವತ್ತಿಗೂ ನೋಡ್ತಾ ಇದ್ದೀವಲ್ಲ. 8 ವರ್ಷಗಳ ಕಾಲ ಅಧಿಕಾರ ಮಾಡಿದಂತಹ ಸಿದ್ದರಾಮಯ್ಯನವರು ನಾವು ಕೇಳಿದ್ವಿ, ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಿ, ಕನಕದಾಸರು ಅವಿಭಾಜಿತ ಧಾರವಾಡ ಜಿಲ್ಲೆಯಲ್ಲಿ ಹುಟ್ಟಿದಂಥವರು, ಯೂನಿವರ್ಸಿಟಿಗೆ ಇಡಿ ಅಂತ ಕೇಳಿದ್ವಿ ನಾವು. ಈಗ ಹಾವೇರಿಯಲ್ಲಿ ಆಗಿರುವಂಥ ಯೂನಿವರ್ಸಿಟಿಗಾದ್ರೆ ಇಡಿ ಅಂತ ಕೇಳಿದ್ವಿ, ಇನ್ನೂ ಆಗಿಲ್ಲ. ಅದು ನಮ್ಮೂರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದಾಗೋಗಿದೆ. ಕುರುಬ ಸಮುದಾಯದ ಅಗ್ರಗಣ್ಯ ನಾಯಕರು, ಸರ್ವೋಚ್ಚ ನಾಯಕರು ಇಳಿದಾಗಿದೆ, ಆಗಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಆದೇಶ ಮಾಡ್ತೀನಿ ಅಂತ ಹೇಳಿದಂಥದ್ದು ಆಗಿಲ್ಲ, ಕುರ್ಚಿಯಿಂದ ಕೆಳಗಡೆ ಇಳಿದಿದ್ದಾರೆ. ಅದೇ ಬಸವಣ್ಣನವರ ಭಾವಚಿತ್ರವನ್ನು ಕೇಳಿದ್ರೆ 3 ದಿವಸದಲ್ಲಿ ಆದೇಶ ಮಾಡಿದ್ರು. ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರ ಆಗಲಿಲ್ಲ. ಸಂಗೊಳ್ಳಿ ರಾಯಣ್ಣನ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಚರಣೆ ಆಗಲಿಲ್ಲ. ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಬೊಮ್ಮಾಯಿಯವರು ಮಾಡಿರುವಂಥದ್ದು. ಹಾಗಾದರೆ ಸಿದ್ದರಾಮಯ್ಯನವರು ಇದು ಮಾಡಿಬಿಟ್ರು ಅದು ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದೀರಲ್ಲ. ವಿಧಾನ ಪರಿಷತ್ತಲ್ಲಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಮಹಾನುಭಾವರು. ವಿಧಾನ ಪರಿಷತ್ತಲ್ಲಿ ಇವತ್ತಿಗೂ ಒಬ್ಬರು ವಿಧಾನ ಪರಿಷತ್ ಸದಸ್ಯರು, ಅದು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯ ಒಬ್ಬರೇ. ಇನ್ನೊಬ್ಬರು BJPಯಿಂದ ವಿಶ್ವನಾಥ್ ಅವರು. ಮತ್ತೆ ಯಾರಿದ್ದಾರೆ ಸ್ವಾಮಿ? ಇಷ್ಟು ಸುಳ್ಳು ಹೇಳಬೇಕಾ? ಈ ಸಮುದಾಯದ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಈ ಸಮುದಾಯಕ್ಕೆ ಅದು ಮಾಡಿಬಿಟ್ರು ಇದು ಮಾಡಿಬಿಟ್ರು, ಏನು IAS ಅಧಿಕಾರಿಗಳು KS ಅಧಿಕಾರಿಗಳು ಸೃಷ್ಟಿ ಆಗ್ಬಿಟ್ರು ಅಂದ್ರಲ್ಲ, ದಯಮಾಡಿ ಲಿಸ್ಟ್ ಕೊಡಿ. KS ಅಧಿಕಾರಿಗಳು ಎಷ್ಟು ಸೃಷ್ಟಿಯಾಗಿದ್ದಾರೆ ಲಿಸ್ಟ್ ಕೊಡಿ. ನಾವು ವಿಡಿಯೋದಲ್ಲಿ ಮಾತಾಡಬೇಕು. ಈ ಸಮುದಾಯ ಯಾರನ್ನೂ ಕೇಳೋದಿಲ್ಲ, ಯಾಕಂದರೆ ಈ ಸಮುದಾಯ ಇರೋದೇ ಹಾಗೆ. ನೀವು ಏನು ಹೇಳಿದ್ರು ಏನು ಕೇಳಿದ್ರು ಏನೂ ಹೇಳಲ್ಲ. ನಮ್ಮಲ್ಲಿ ಒಂದಷ್ಟು ಜನ ಇದ್ದಾರೆ ವಾಟ್ಸಪ್ ಗ್ರೂಪ್ನಲ್ಲಿ, ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಗೆದ್ದಂಥವ್ರು ಸುಳ್ಳು ಸುದ್ದಿಗಳನ್ನು ನಮ್ಮವರು ಹಬ್ಬಿಸ್ತಾರೆ. ಈ ರೀತಿ ಅವ್ರು ಹೇಳಬೇಕಾದ್ರೆ ಅವ್ರು ಹೇಳ್ತಾ ಇರೋದು ಸತ್ಯನ ಸುಳ್ಳು ಅಂತೇಳಿ ಕ್ರಾಸ್ ಚೆಕ್ಕು ಮಾಡ್ಕೊಳ್ಳೋದಿಲ್ಲ. ಇಂಥವ್ರು ಮಾತಾಡ್ತಾರೆ. ವಾಸ್ತವವಾಗಿ ಅನುಭವಿಸ್ತಾ ಇರುವಂಥವ್ರಿಗೆ ಗೊತ್ತಿದೆ ಈ ಸಮುದಾಯ ಎಷ್ಟೊಂದು ನೋವನ್ನು ಅನುಭವಿಸ್ತಾ ಇದೆ ಅಂತೇಳಿ. 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದರೂ ಸಹ ಈ ಸಮುದಾಯ ಆರ್ಥಿಕವಾಗಿ ಸದೃಢ ಆಗಲಿಲ್ಲ, ಶೈಕ್ಷಣಿಕವಾಗಿ ಸದೃಢ ಆಗಲಿಲ್ಲ, ಔದ್ಯೋಗಿಕವಾಗಿ ಸದೃಢ ಆಗಲಿಲ್ಲ. ಯಾಕೆ? ರಾಜಕೀಯವಾಗಿ ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿ ಒಬ್ಬ ನಾಯಕನನ್ನು ನಾವು ಬೆಳೆಸಲಿಲ್ಲ, ಒಬ್ಬ ಪ್ರಶ್ನೆ ಮಾಡುವಂತಹ ನಾಯಕನೂ ಇಲ್ಲ, ಬೆಳಿತೀನಿ ಅಂತ ಬಂದವನ್ನು ಬೆಳೆಸಲಿಲ್ಲ. ಆದರೂ ಸಹ ಈ ಸಮುದಾಯ ವೋಟ್ ಬ್ಯಾಂಕ್ ಆಗೇ ಇದೆ. ಇವರು ಮಾತಾಡ್ತಾರೆ, ಇವರು ವಿಡಿಯೋ ಮಾಡಿ ಮಾತಾಡ್ತಾರೆ ಸ್ವಜಾತಿ ಪ್ರೇಮ ಅಂತೇಳಿ. ಸ್ವಜಾತಿ ಪ್ರೇಮಿ ಆಗಲಿಲ್ಲ ರೀ ಅವರು. ಎಲ್ಲರನ್ನ ಒಂದಾಗಿ ನೋಡಲಿಕ್ಕೆ ಹೋಗಿರುವಂಥದ್ದು ಸಿದ್ದರಾಮಯ್ಯನವರು. ನಾವು ಅವರು ಸ್ವಾರ್ಥಿ ಆಗಬೇಕಾಗಿತ್ತು, ಸ್ವಾರ್ಥಿ ಆಗಿ ಅಂತ ಹೇಳಿದ್ವಿ, ಆಗಲಿಲ್ಲ. ನೋವು ಅನುಭವಿಸ್ತಾ ಇದ್ದಾರೆ ಇವತ್ತು ಸಮುದಾಯದವರು, ನೋವನ್ನು ಅನುಭವಿಸ್ತಾ ಇದ್ದಾರೆ. ಸಾವಿರಾರು ಅಟ್ರಾಸಿಟಿ ಕೇಸುಗಳು ಯಾವುದೂ ಇಲ್ಲ. ಹಿಂದುಳಿದ ವರ್ಗದ ಆಯೋಗದ ಮುಂದೆ ನಾವು ಮನವಿ ಮಾಡಿಕೊಂಡಿದ್ವಿ, ಈ ಕುರುಬ ಸಮುದಾಯವನ್ನು ಅಟ್ರಾಸಿಟಿ ವ್ಯಾಪ್ತಿಗೆ ತನ್ನಿ, ಆ ಶಿಕ್ಷೆ ಆ ದೌರ್ಜನ್ಯಗಳನ್ನು ತಪ್ಪಿಸಿ ಅಂತ ಕೇಳಿದ್ವಿ. ಇದಕ್ಕಿಂತಹ ಹೀನಾಯ ಸ್ಥಿತಿ ಬೇಕೇನ್ರಿ? ಯೂಟ್ಯೂಬರ್ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರಲ್ಲ, ಕುರುಬರು ಅಲೆಮಾರಿಗಳಿಗಿಂತ ಕೆಳಮಟ್ಟದಲ್ಲಿದ್ದಾರೆ ಅಂತೇಳಿ. ಇದು ಕುರುಬರ ಪರಿಸ್ಥಿತಿ. ನಾವು ಎಚ್ಚೆತ್ಕೊಳ್ಳೋದಿಲ್ಲ, ನಮ್ಗದು ಬೇಕಾಗೂ ಇಲ್ಲ. ನಾವು ಯಾರಾದರೂ ಹಿಂಸೆ ಮಾಡಿದ್ರೆ ಸಹಿಸ್ಕೊಳ್ತೀವಿ, ಯಾರಾದರೂ ಬಂದು ಏನು ಹೊಗಳ್ಬಿಟ್ರೆ ನಾವು ಉಬ್ಬೋಗ್ತೀವಿ, ಮೇಲೆ ಹೋಗ್ಬಿಡ್ತೀವಿ, ಓಟ್ ಹಾಕ್ತೀವಿ, ಒತ್ತು ಮೆರೆಸ್ತೀವಿ, ಜೈಕಾರ ಹಾಕ್ತೀವಿ, ಎಲ್ಲವನ್ನೂ ಮಾಡ್ತೀವಿ. ನಾವು ಸಂಗೊಳ್ಳಿ ರಾಯಣ್ಣನ ವಂಶಸ್ಥರು ಅನ್ನೋದೇ ಮರೆತುಬಿಟ್ಟಿದ್ವಿ, ಚಂದ್ರಗುಪ್ತ ಮೌರ್ಯನ ವಂಶಸ್ಥರು ಅನ್ನೋದು ಮರೆತುಬಿಟ್ಟಿದ್ವಿ, ವೀರ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ವಂಶಸ್ಥರು ಅನ್ನೋದು ಮರ್ತಿದ್ದೀವಿ.
ಕನಕದಾಸರ ವಂಶಸ್ಥರು ಅಂತ ಬರೆದು ಯಾಕೆ ಈ ಮಹನೀಯರ ಹೆಸರುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲರೂ ಸಹ ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಗೆದ್ದಂಥವರು. ನಾವು ಆ ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಆ ಗುಣ ನಮ್ಮಲ್ಲೂ ಇರದೆ, ಆದರೆ ನಾನು ಮುಂದಕ್ಕೆ ಬರ್ತಾ ಇಲ್ಲ ಅಷ್ಟೇ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.